ಕೆಲವಾರು ಜೂಟಾಟದ ಮೀಡಿಯಾಗಳಿಂದ ಮನುಷ್ಯನ ಮನಸ್ಸಿನ ಮೇಲೆ ಆಗತಕ್ಕಂಥ ಸಮಾಜದಲ್ಲಿ ಬದಲಾವಣೆ ತರೋಣ ಅಂತ ನಾನು ಹೇಳಿದ್ದೆ. ಇದು 3ನೇ ಸಾರಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ. ಸಾಮಾಜಿಕ ಜಾಲತಾಣಗಳಿಂದ ಕೆಲವಾರು ಜೂಟಾಟದ ಮೀಡಿಯಾಗಳಿಂದ ಮನುಷ್ಯನ ಮನಸ್ಸಿನ ಮೇಲೆ ಆಗತಕ್ಕಂಥ ವಿಚಾರಗಳ ಬಗ್ಗೆ ನಾನು ಒಂದು ವಿಡಿಯೋ ಮಾಡೋಕ್ಕಿದ್ದೆ, ಚಾಲೆಂಜ್ ಮಾಡಿದ್ದೆ. ನಾನು ಹಾಕುವ ಚಾಲೆಂಜನ್ನು ಸ್ವೀಕರಿಸಿ ಸಮಾಜದಲ್ಲಿ ಬದಲಾವಣೆ ತರೋಣ ಅಂತ ನಾನು ಹೇಳಿದ್ದೆ. ಇದುವರೆಗೂ ಚಾಲೆಂಜ್ ಸ್ವೀಕರಿಸಿಲ್ಲ. ಸೊ ಆ ವಿಡಿಯೋದಲ್ಲಿ ಹೇಳಿದ್ದೀನಿ, ಇದನ್ನು ನಾನು 9 ವಾರಗಳು ರಿಪೀಟಾಗಿ ಹಾಕ್ತೀನಿ. ಆಗ ನೋಡಿ ಚಾಲೆಂಜ್ ಸ್ವೀಕರಿಸಿದ್ರೆ ನಾವು ಪ್ರಾಜೆಕ್ಟ್ ಹೇಗೆ ಮಾಡ್ಬೋದು, ಬಡವರನ್ನು ಹೇಗೆ ನಾವು ಶ್ರೀಮಂತರನ್ನಾಗಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಆ ವಿಡಿಯೋದಲ್ಲಿ ವಿವರಣೆ ಕೊಟ್ಟಿದ್ದೀನಿ. ನೋಡದೇ ಇರೋರು ಇನ್ನೊಂದು ಸಾರಿ ನೋಡಿ. ಇದು 3ನೇ ಸಾರಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು 6 ಸಾರಿ ಮಾಡ್ತೀನಿ, ಆಮೇಲೆ ಈ ಸಮಾಜಕ್ಕೆ ಬಿಟ್ಬಿಡ್ತೀನಿ. ಅವರೇ ಯೋಚನೆ ಮಾಡಿ ಈ ಜೂಜಾಟದ ಮೀಡಿಯಾಗಳ ಬಗ್ಗೆ ಎಚ್ಚೆತ್ಕೊಂಡ್ರೆ ಒಳ್ಳೆಯದು. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ. ಇದೊಂದು ವಿಶಿಷ್ಟವಾದ ಅದ್ಭುತವಾದ ವಿಡಿಯೋ. ಪ್ರತಿಯೊಬ್ಬ ಹಿಂದೂ ನೋಡಬೇಕು. ಫುಲ್ ಈ ವಿಡಿಯೋ ನೋಡಿ, ಆಮೇಲೆ ನಿಮ್ಮ ನಿರ್ಧಾರ ಏನು ಅಂತ ತಿಳಿಸಿ. ಈ ಸಮಾಜದಲ್ಲಿ ತುಂಬ ಜನರು ಮೌಢ್ಯಗಳನ್ನು ಬಿತ್ತಾ ಇದ್ದಾರೆ. ಲಕ್ಷಾಂತರ ಜನರಿಗೆ ಯಾವುದೇ ಭಯವಿಲ್ಲದೆ ಈ ಸೋಷಿಯಲ್ ಮೀಡಿಯಾನ ಉಪಯೋಗಿಸ್ಕೊಂಡು ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಅವರ ಹೆಸರನ್ನೇ ಹೇಳಲ್ಲ, ನಿಮ್ಗೆ ಅದು ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಜೂಟ್ ಮೀಡಿಯಾ ಅಂತ. ಅವರೇನೇನು ಹೇಳ್ತಾರೆ, ಅಡುಗೆ ಮನೆಯಲ್ಲಿರತಕ್ಕಂಥ ಪದಾರ್ಥಗಳನ್ನು ಉಪಯೋಗಿಸಿ ಯಾವ್ಯಾವ ಪದಾರ್ಥವನ್ನು ಎಲ್ಲೆಲ್ಲಿ ಇಟ್ಟರೆ ನಿಮಗೆ ಹಣದ ಹರಿವು ಬರುತ್ತೆ, ಇದೊಂದು ಕೆಲಸ ಮಾಡಿ ಸಾಕಾಗುವಷ್ಟು ದುಡ್ಡು ಬರುತ್ತೆ, ನೀವು ಶ್ರೀಮಂತರಾಗ್ತೀರಾ, ಈ ಲಕ್ಷ್ಮೀ ಬೇರನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ, ನಮ್ಮ ಹತ್ರ ತಗೊಂಡೋಗಿ ನೀವು ಶ್ರೀಮಂತರಾಗ್ತೀರಾ, ಈ ಮಂತ್ರವನ್ನು ಹೇಳಿ ಹಣವಂತರಾಗ್ತೀರಾ, ಸಾಕಾಗುವಷ್ಟು ಹಣ ಬರುತ್ತೆ ಅಂತ ಇದೆ. ಎಲ್ಲ ಥಂಬ್ನೇಲ್ಗಳಿದೆ, ಅದನ್ನೆಲ್ಲ ತೋರ್ಸೋಕ್ಕಾಗಲ್ಲ, ಯಾಕೆಂದರೆ ಕಾಪಿರೈಟ್ ಸ್ಟ್ರೈಕ್ ಮಾಡ್ತಾರೆ. ಇಲ್ಲಿ ನನ್ನ ಕಾಳಜಿ ಏನು ಅಂದರೆ, ಅವ್ರು ಹೇಳ್ತಾ ಬರ್ತಾರೆ, ಇದು ಸನಾತನ ಧರ್ಮದಿಂದ ಬಂದಿರತಕ್ಕಂಥ ವಿದ್ಯೆ, ಹಿಂದೂ ಧರ್ಮವನ್ನು ಉಪಯೋಗಿಸ್ತಾರೆ ಅವರು. ತಲತಲಾಂತರಗಳಿಂದ ಹಿರಿಯವರಿಂದ ಒಬ್ಬರಿಂದ ಒಬ್ಬರಿಗೆ ಬಂದಿರತಕ್ಕಂಥ ಜ್ಞಾನ, ಇದನ್ನು ನೀವು ಅನುಸರಿಸಿದರೆ ನೀವು ಕೋಟ್ಯಾಧಿಪತಿಗಳಾಗ್ತೀರಾ ಅಂತ ಡೈರೆಕ್ಟಾಗಿ ಹೇಳ್ತಾರೆ. ರೆಕಾರ್ಡಿಂಗ್. ಈಗ ನಾನು ನಿಮಗೆ ಓಪನ್ ಚಾಲೆಂಜ್ ಕೊಡ್ತೀನಿ, ಇದನ್ನು ಸ್ವೀಕರಿಸಬೇಕು. ಇದು ಸಮಾಜದ ಒಳಿತಿಗಾಗಿ, ಸ್ವಾರ್ಥಕ್ಕಾಗಿ ಅಲ್ಲ. ನಾನು ಬೇರೆಯವ್ರನ್ನ ಕಂಡೆಮ್ ಮಾಡೋಕ್ಕಂತೂ ಅಲ್ವೇ ಅಲ್ಲ. ನಾನು ಇದರಿಂದ ಏನನ್ನು ಪಡಿಬೇಕು ಅಂತ ಅಲ್ವೇ ಅಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ ನೋಡೋರು. ತುಂಬ ಜನ ನನ್ನನ್ನು ಹಿಂದೂ ವಿರೋಧಿಗಳು ಅಂತ ಕರೀತಾರೆ. ಈಗ ಅದನ್ನು ಯೋಚನೆ ಮಾಡಿ ನೋಡಿ. ಈಗಿನ ಸಮಾಜದಲ್ಲಿ ನಾವು ಒಂದು ಅದ್ಭುತವಾದ ಸತ್ಯವನ್ನು ವೈಜ್ಞಾನಿಕವಾದ ಚಿಂತನೆಗಳಿಂದ ತಿಳಿಸ್ಬೇಕು. ನಾವು ಅಷ್ಟೇ, ತುಂಬ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಹೇಗೆ? ಅವರಿಗೆ ಓಪನ್ ಚಾಲೆಂಜ್ ಮಾಡ್ತೀನಿ. ಒಂದು 50 ಮನೆಗಳಿರತಕ್ಕಂಥ ರಿಮೋಟ್ ವಿಲೇಜ್, ಕಾಡಿನ ಹತ್ತಿರ ಇರತಕ್ಕಂಥದ್ದು, ತುಂಬ ಒಳಗಡೆ ಇರತಕ್ಕಂಥ ಹಳ್ಳಿಗಳಿರ್ತವೆ, ಇನ್ನೂ ಡೆವಲಪ್ ಆಗಿರಲ್ಲ. ಅಂಥ ಹಳ್ಳಿಗಳು 50 ಮನೆ, 60 ಮನೆ, 100 ಮನೆ ಇರತಕ್ಕಂಥ ಹಳ್ಳಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡಿಕೊಂಡು ಅವ್ರ ಮನೆಗೆ ಹೋಗಿ, ಸರಳ ತಾನೇ, ಖರ್ಚೇ ಇಲ್ವಲ್ವಾ, ಲಕ್ಷ್ಮೀ ಬೇರನ್ನು ಕೊಟ್ಟು ಪ್ರತಿದಿನ ನಮ್ಮ ಚಾನಲ್ಗೆ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣ ನಮ್ಮ ಮನೆಯಲ್ಲಿ ನೆನೆಸು ಅಂತ ಅದು ಬರೆಯೋಂಗೆ ಹೇಳಿ, ಬೇರೆ ಬೇರೆ ಪದಾರ್ಥಗಳನ್ನ ಎಲ್ಲಿಡಬೇಕು, ಉಪ್ಪು ಎಲ್ಲಿಡಬೇಕು, ಲವಂಗ ಎಲ್ಲಿಡಬೇಕು, ಬೆಳ್ಳುಳ್ಳಿ ಎಲ್ಲಿಡಬೇಕು, ಅದನ್ನೆಲ್ಲ ಹೇಳಿಕೊಟ್ಟು ಅದನ್ನು ನಾವು ರೆಕಾರ್ಡಿಂಗ್ ಮಾಡಿ, ಈ ಮನೆಗಳನ್ನು 50 ಉದಾಹರಣೆಗೆ 50 ಮನೆಗಳನ್ನು ನಾವು ದತ್ತು ಸ್ವೀಕರಿಸಿದ್ದೀವಿ. 1 ವರ್ಷದಲ್ಲಿ ಇವರೆಲ್ಲರಿಗೂ ಬೇಕಾದಷ್ಟು ಹಣ ಬರುತ್ತೆ, ಬೇಕಾದಷ್ಟು ಕೋಟ್ಯಾಧಿಪತಿಗಳಾಗ್ತಾರೆ
ಅಂತ ಹೇಳಿ ಅದನ್ನು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗೆ ಚಾಲೆಂಜ್ ಮಾಡೋಣ. ನಮ್ಮ ಸನಾತನ ಸಂಸ್ಕೃತಿ ಹಿಂದೂ ಧರ್ಮ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳ್ತಾರಲ್ಲ, ಇದನ್ನು ಮಾಡೋಣ. ಇದನ್ನು ಮಾಡೋಕ್ಕೆ ಏನೇನು ಪ್ರೋಸೆಸ್ ಮಾಡಬೇಕು? ಈಗ ನಾನು ಚಾಲೆಂಜ್ ಆಗ್ತಾ ಇದ್ದೀನಿ, ಇದನ್ನು ನೋಡಿ ಅವರು ಕಾಮೆಂಟ್ ಮಾಡಲಿ. ಯಾರು ಕೆಲವರು ವರ್ಕ್ಶಾಪ್ಗಳು ಮಾಡ್ತಿದ್ದಾರೆ, ಕೋಟ್ಯಾಧಿಪತಿ ಮಾಡುವ ವರ್ಕ್ಶಾಪು, ಹಣ ಬರುವ ವರ್ಕ್ಶಾಪು. ಒಬ್ಬರು ಯಾವ ಹಂತಕ್ಕೆ ಹೋಗಿದ್ದಾರೆ ಅಂದರೆ ಆ್ಯಪ್ ಮಾಡಿದ್ದಾರೆ. ಒಂದು ಆ್ಯಪ್ ಮಾಡಿ ಅದನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡ್ರೆ ಅದು ನಿನಗೆ ವಾರ್ನ್ ಮಾಡ್ತಾ ಇರುತ್ತೆ, ಎಲ್ಲಿ ಯಾವ ದುಡ್ಡನ್ನ ಹೇಗೆ ಉಪಯೋಗಿಸ್ಬೇಕು, ಎಷ್ಟು ದುಡ್ಡು ಬರುತ್ತೆ ಅಂತ ಅದೇ ಹೇಳ್ತಾ ಇರುತ್ತೆ. ಎಂಥ ಮಿಸ್ಟ್ರಿ ಅಂದರೆ ಹೆಂಗೆ ಹೇಳ್ತಾರೆ ಅಂದರೆ, ಆ ಆ್ಯಪ್ಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವರೇ ಹೇಳ್ತಾರೆ ಪ್ರಾಣ ಪ್ರತಿಷ್ಠಾಪನೆ ಆ್ಯಪಿಗೆ ಮಾಡಿದ್ದೀನಿ ಅಂತ. ನಾವು ದೇವಸ್ಥಾನಗಳನ್ನು ಕಟ್ಟುವಾಗ, ದೇವರ ವಿಗ್ರಹವನ್ನು ಸ್ಥಾಪನೆ ಮಾಡುವಾಗ, ಈಗ ರೀಸೆಂಟಾಗಿ ಶ್ರೀರಾಮನ ವಿಗ್ರಹ ಮಾಡಿದ್ರಲ್ವ, ಅನಾವರಣ ಮಾಡುವಾಗ ಪ್ರಾಣ ಪ್ರತಿಷ್ಠಾಪನೆ ಅಂತ ಕೆಲವಾರು ವಿಧಿವಿಧಾನಗಳನ್ನು ಮಾಡಿ ಭಗವಂತನನ್ನು ಬೇಡಿಕೊಂಡು ಆ ಶಕ್ತಿ ಆ ಶಿಲೆಯಲ್ಲಿ ನೆಲೆಸಿ ಬರುವ ಭಕ್ತರಿಗೆ ಹರಸಲಿ ಅನ್ನತಕ್ಕಂಥ ಸಿದ್ಧಾಂತದ ಮುಖಾಂತರ ಪ್ರಾಣ ಪ್ರತಿಷ್ಠಾಪನೆಯಿಂದ ಹೋಮ ಹವನಗಳನ್ನು ಮಾಡ್ತೀವಿ. ಇದು ಸಹಜವಾಗಿ ಅದರ ಗೊತ್ತಿರತಕ್ಕಂಥ ವಿಚಾರ. ಇವರು ಫೋನಲ್ಲಿರತಕ್ಕಂಥ ಆ್ಯಪ್ಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾರಂತೆ. ಎಂಥ ಡೈರೆಕ್ಟ್ ಸುಳ್ಳು. ಓಕೆ, ನಿಜ ಅಂದ್ಕೊಳ್ಳೋಣ, ಅವರು ನಮ್ಮ ಜೊತೆಗೆ ಬರಲಿ. ಇನ್ನೊಬ್ಬರು ವರ್ಕ್ಶಾಪ್ ಮಾಡ್ತಾರೆ, ಕೋಟ್ಯಾಧಿಪತಿ ಮಾಡ್ತೀವಿ, ಕನಸು ಕಾಣಿ, ಹಾಗೆ ಹೇಗೆ ಅಂತ. ಅದಕ್ಕೆ ಹೋಗೋಕ್ಕೆ 1000 ರೂಪಾಯಿ ಕೊಟ್ಟು ಹೋಗಬೇಕು. ಅಲ್ಲೂ 1000 ಜನ ಬರ್ತಾರೆ, ಅದನ್ನು ನೋಡಿದ್ದೀನಿ. ಇವ್ರ ಹತ್ರನೂ ಬರ್ತಾರೆ. ಇನ್ನೊಬ್ಬರು ಬೇರೆ ಮೀಡಿಯಾಗಳಿದೆಯಲ್ಲ, ಲವಂಗ ಬೆಳ್ಳುಳ್ಳಿ ಇವೆಲ್ಲ ಇಡೋರು, ಅವ್ರ ಹತ್ರ ಲಕ್ಷಾಂತರ ಜನ ಫಾಲೋಯರ್ಸ್ ಇದ್ದಾರೆ. ಇವರಿಗೆಲ್ಲ ಓಪನ್ ಚಾಲೆಂಜು. ನನಗೆ ಕಾಮೆಂಟ್ ಮಾಡಿ, ಯಾವುದರಲ್ಲಿ ನಂದ್ರಲ್ಲಿ ಕಾಮೆಂಟ್ ಮಾಡಿ, ನಾವು ಬರ್ತೀವಿ ಅಂತ ನಿಮ್ಮ ನಂಬರ್ ಹಾಕಿ, ನಾನೇ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಅದು ರೆಕಾರ್ಡಿಂಗ್ ಆಗಿರುತ್ತೆ. ಆ ರೆಕಾರ್ಡಿಂಗ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀವಿ. ಅವರನ್ನು ಸಂಪರ್ಕಿಸಲು ನಮ್ಮ ತಂಡ ಬರುತ್ತೆ. ನಮ್ಮದೊಂದು ತಂಡ ಇದೆ. ಅದರಲ್ಲಿ ಲಾಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಸಾಹಿತಿಗಳಿದ್ದಾರೆ, ಎಂಜಿನಿಯರ್ಸ್ ಇದ್ದಾರೆ, ಗ್ರೂಪ್ ಇದೆ, ನಮ್ಮದೊಂದು ಗ್ರೂಪ್ ಇದೆ. ನಾವು ಗ್ರೂಪ್ ಬರ್ತೀವಿ, ಅವ್ರನ್ನ ಭೇಟಿ ಮಾಡ್ತೀವಿ. ಭೇಟಿ ಮಾಡಿ ಅದನ್ನು ಪುನಃ ನಾವು ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಅದಕ್ಕೆ ಯಾವುದೇ ಕಾಪಿ ರೈಟ್ ಇಲ್ಲ, ಎಲ್ಲರೂ ಆ ವಿಡಿಯೋನ ಹಾಕೋಬೋದು. ಒಂದು ಹಳ್ಳಿನ ಸೆಲೆಕ್ಟ್ ಮಾಡ್ತೀವಿ. ಸೊ ಅವರೇ ಇದನ್ನು ವಿಡಿಯೋ ಹಾಕಿದ ತಕ್ಷಣ ಕೆಲವರು ಹಳ್ಳಿಗಳು ನಮ್ಮನ್ನು ಸಂಪರ್ಕ ಮಾಡ್ತಾರೆ. ರಿಮೋಟ್ ಹಳ್ಳಿಗಳಿಗೆ ಹೋಗೋಣ, ಅಲ್ಲಿರತಕ್ಕಂಥ ಹಳ್ಳಿಯ ಹತ್ತಿರ ಇರತಕ್ಕಂಥ ಸ್ವಾಮೀಜಿಗಳನ್ನು ಭೇಟಿ ಮಾಡೋಣ. ಮಠಗಳಿರ್ತವೆ, ಅವರ ಸಲಹೆಗಳನ್ನು ತಗೊಳ್ಳೋಣ. ಮತ್ತು ನಿಮ್ಮ ತಮ್ನೇಲಲ್ಲಿ ಏನೇನು ಹಾಕಿದ್ದಾರೆ, ಎಷ್ಟೆಷ್ಟು ಕೋಟ್ಯಾಧಿಪತಿಗಳು ಮಾಡ್ತೀವಿ, ಸಿಂಪಲ್ ಎಲ್ಲ ತಮ್ನೇಲಲ್ಲಿ ಇದೆ ಅಲ್ವಾ, ಅದೆಲ್ಲವನ್ನು ಡೌನ್ಲೋಡ್ ಮಾಡಿ ಅದನ್ನು ಕಲರ್ ಜೆರಾಕ್ಸ್ ತಗೊಂಡು ಅದಕ್ಕೊಂದು ಪತ್ರ ಬರೆದು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅವ್ರಿಗೆ ಕಳಿಸೋಣ, ಪರ್ಮಿಷನ್ ತಗೊಳ್ಳೋಕ್ಕೆ. CM ಕಳಿಸೋಣ, ಗವರ್ನರ್ ಕಳಿಸೋಣ. ಆ ಲೋಕಲ್ MLA ಯಾವ ಹಳ್ಳಿನ ಸೆಲೆಕ್ಟ್ ಮಾಡ್ತೀವೋ ಲೋಕಲ್ MLAನ ಭೇಟಿ ಮಾಡಿ ಅವರ ಸಾರಥ್ಯದಲ್ಲಿ ಅದೆಲ್ಲ ವಿಡಿಯೋ ಮಾಡೋಣ. ವಿಡಿಯೋ ಮಾಡಿ ಹಾಕ್ತಾ ಇರೋಣ, ಜಗತ್ತಿಗೆ ತೋರಿಸೋಣ ನಿಮ್ಮ ಶಕ್ತಿ ಎಷ್ಟಿದೆ. ಬೆಳ್ಳುಳ್ಳಿ ಲವಂಗ ಅದೆಲ್ಲ ಶಕ್ತಿ ಎಷ್ಟಿದೆ, ಏನು ಇದೊಂದು ಕೆಲಸ ಮಾಡಿ ಕೋಟಿಗಟ್ಟಲೆ ದುಡ್ಡು ಬರುತ್ತಂತಲ್ಲ, ಅದನ್ನು ಮಾಡೋಣ. ನಾವೆಲ್ಲ ಒಟ್ಟಿಗೆ ಸೇರೋಣ. ಇದೆಲ್ಲ ನಾನೇ ಆರ್ಗನೈಸ್ ಮಾಡ್ತೀನಿ. ನೀವು ನನಗೆ ಫೋನ್ ಮಾಡಿ, ನನ್ನ ಫೋನ್ ಎವ್ರಿಥಿಂಗ್ ರೆಕಾರ್ಡ್ ಆಗುತ್ತೆ. ಆ ರೆಕಾರ್ಡಿಂಗ್ನ ಹಾಕಿ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಇರ್ತೀನಿ, ಫಾಲೋ ಅಪ್ ಮಾಡ್ತಾ ಹೋಗ್ತೀನಿ. ಒಂದು ಹಳ್ಳಿ ಸೆಲೆಕ್ಟ್ ಮಾಡೋಣ, ಅಲ್ಲೋಗೋಣ. ನೀವು 50 ಮನೆಗಳನ್ನು ಕೋಟ್ಯಾಧಿಪತಿಗಳಾಗಿ ಮಾಡಿಬಿಟ್ರೆ ಸೇಮ್ ಸ್ಕೀಮ್ 1 ವರ್ಷ ಆದಮೇಲೆ ಕರ್ನಾಟಕದಾದ್ಯಂತ ಸರ್ಕಾರದ ಮುಖಾಂತರ ಮಾಡಿಸೋಣ. ಎಂಥ ಅದ್ಭುತ ಸೇವೆ ಅಲ್ವಾ? ಸ್ವಾಮಿ ವಿವೇಕಾನಂದರು ಹೇಳೋದು, ದರಿದ್ರೋ ನಾರಾಯಣ ಹರಿ ಅಂತ. ದರಿದ್ರನಲ್ಲಿ ಬಡವನಲ್ಲಿ ನಾರಾಯಣನನ್ನು ನೋಡುವಂತ ಸ್ವಾಮಿ ವಿವೇಕಾನಂದರು ಹೇಳಿದ್ರು. ಈ ಚಾಲೆಂಜನ್ನು ನೀವು ಸ್ವೀಕಾರ ಮಾಡಿ. ಕೇವಲ ರಿಮೋಟ್ ವಿಲೇಜ್, ದೂರದಲ್ಲಿರ್ತಕ್ಕಂಥ ಕಾಡಿನಲ್ಲಿರ್ತಕ್ಕಂಥ ಬಡತನ ಇರತಕ್ಕಂಥ 50 ಸಂಸಾರ ಇರತಕ್ಕಂಥ ಹಳ್ಳಿಯನ್ನು ಸೆಲೆಕ್ಟ್ ಮಾಡಿ ಅವರು ಕೋಟ್ಯಾಧಿಪತಿಗಳು ಮಾಡಿ 1 ವರ್ಷದಲ್ಲಿ ಈ ಜಗತ್ತಿಗೆ ತೋರಿಸಿದ್ರೆ ಎಷ್ಟು ಬದಲಾವಣೆ ಆಗುತ್ತೆ ಅಲ್ವೇನ್ರಿ? ನಿಮಗೆ ಆಧುನಿಕ ವಿವೇಕಾನಂದ ಅಂತ ಅವಾರ್ಡ್ ಸಿಗುತ್ತೆ, ಸನಾತನ ಧರ್ಮ ರಕ್ಷಕ ಅಂತ ನಿಮಗೆ ಅವಾರ್ಡ್ ಸಿಗುತ್ತೆ. ಇದನ್ನೆಲ್ಲ ನಾವು ಮಾಡಬೇಕು. ಈ ವಿಡಿಯೋನ ನಾನು ಏನು ಮಾಡ್ತದೆ ಹಾಕ್ತೀನಿ ಇವಾಗ. ಇದು ಎಲ್ಲ ತುಂಬ ಶೇರ್ ಮಾಡಿ. ಹಿಂದೂಗಳ ಬಗ್ಗೆ ಮಾತಾಡ್ತಿರಲ್ವಾ, ಎಲ್ಲರೂ ಎದ್ದೇಳಿ ಈ ವಿಡಿಯೋನ ಕಳಿಸಿ, ಅವ್ರನ್ನ ಆಹ್ವಾನಿಸಿ. ಯಾಕೆಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಪದೇ ಪದೇ ಈ ಹಾವಳಿ ಜಾಸ್ತಿ ಆಗಿದೆ. ಆದರೆ ತಪ್ಪೋ ಸರಿಯೋ ಜಗತ್ತಿಗೆ ವೈಜ್ಞಾನಿಕವಾಗಿ ತಿಳಿಸೋಣ.
ಸೇವೆ ಮಾಡೋಣ. ಈ ಪ್ರಾಜೆಕ್ಟ್ ನಾನು ತಗೋತೀನಿ, ನಮ್ಮ ಜೊತೆಯಲ್ಲಿ 30 ಜನರಿದ್ದಾರೆ, ಅದನ್ನೆಲ್ಲವನ್ನು ವೀಡಿಯೋ ಮಾಡಿ ಹಾಕ್ತಾ ಹೋಗ್ತಾ, ಹೈಡಿಂಗ್ ಇಲ್ಲವೇ ಇಲ್ಲ. ಮತ್ತು ಈ ಪ್ರಾಜೆಕ್ಟ್ ಲಾಂಚ್ ಆಯಿತು ಅಂದರೆ ಅದ್ರ ಬಗ್ಗೆ ಮಾಡತಕ್ಕಂಥ ಪ್ರತಿಯೊಂದು ವೀಡಿಯೋಗಳಿಗೂ ಯಾವುದೇ ಕಾಪಿರೈಟ್ ಇರಲ್ಲ. ಎಲ್ಲ ಚಾನಲ್ ಹಾಕ್ಕೊಳ್ಳಿ, ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿ, ಆಧ್ಯಾತ್ಮಿಕ ಶಕ್ತಿಯ ಅರಿವನ್ನು ತಿಳಿಸ್ಲಿ ಅಲ್ವಾ. ಇದು ತಮಾಷೆ ಅಲ್ಲ, ಟೇಕ್ ಇಟ್ ಸೀರಿಯಸ್ಲಿ. ಯೋಚನೆ ಮಾಡಿ, ಸೋಷಿಯಲ್ ಮೀಡಿಯಾ ಉಪಯೋಗಿಸ್ಕೊಂಡು ಬಡವರ ಮುಗ್ಧ ಮನಸ್ಸುಗಳ ಮೇಲೆ ಆಟ ಆಡುವವರನ್ನು ನಾವು ನಿಗ್ರಹಿಸಬೇಕು. ಇಲ್ಲದಿದ್ದರೆ ಸತ್ಯವನ್ನು ಜಗತ್ತಿಗೆ ತಿಳಿಸಬೇಕು. ನಮಗೆ ಗೊತ್ತಿರತಕ್ಕಂಥ ಸತ್ಯ ಬೇಕಾದಷ್ಟು ಇರ್ಬೋದು. ಇವ್ರು ಬರೀ ಲಕ್ಷ್ಮೀ ಬೇರು ಕೊಟ್ಟು ಶ್ರೀಮಂತ ಮಾಡ್ತಾನೆ. 50 ಮನೆಗಳಿಗೆ 50 ಲಕ್ಷ್ಮೀ ಬೇರು ಕೊಡೋದು ಹಳ್ಳಿಲಿ ಇರ್ತಾರೆ. ಒಂದು ಯಾವುದೋ ಒಂದು ವ್ಯವಸಾಯ ಮಾಡ್ತಿರ್ತಾರೆ. ಬೇರೆ ಇಟ್ಕೊಂಡ್ಮೇಲೆ ಅವ್ರು ಹೇಳ್ತಕ್ಕಂಥ ವಿಧಾನಗಳ ಸರಳವಾದ ವಿಧಾನಗಳು, ಅಡುಗೆ ಮನೆಯ ಸಾಮಾನುಗಳು. ಶ್ರೀಮಂತರಾಗಲಿ, ಅವಾಗೆಲ್ಲರಿಗೂ ಈ ಪ್ರಾಜೆಕ್ಟ್ನ ತೋರಿಸೋಣ, ಅವಾಗೆಲ್ಲರಿಗೂ ಇದನ್ನು ಕೊಡೋಣ, ಫ್ರೀಯಾಗಿ ಕೊಡೋಣ, ಶ್ರೀಮಂತರಾಗಲಿ. ಅದು ನಿಜವಾದ ಭಗವಂತನ ಸೇವೆ. ಸೇವೆ ಹೆಸರಿನಲ್ಲಿ ಬರೀ ದುಡ್ಡಿಸ್ಕೊಂಡು ಎಲ್ಲೋ ಕೂತ್ಕೊಂಡು ಮಾತಾಡೋದಲ್ಲ. ಇದನ್ನು ಓಪನ್ ಚಾಲೆಂಜ್ ಮಾಡ್ತೀನಿ. ಈ ಚಾಲೆಂಜನ್ನು ಸ್ವೀಕರಿಸಿ ಪ್ಲೀಸ್, ದಯವಿಟ್ಟು ಸ್ವೀಕರಿಸಿ. ನನಗೆ ಫೋನ್ ಮಾಡಿ, ನಿಮ್ಮ ಫೋನ್ ನಂಬರ್ ಕೊಡಿ, ನಾನೇ ಮಾಡ್ತೀನಿ. ಅದರ ರೆಕಾರ್ಡಿಂಗ್ ಮಾಡಿರ್ತೀನಿ, ಆ ರೆಕಾರ್ಡಿಂಗ್ ಹಾಕಿ ಇನ್ನೊಂದು ವೀಡಿಯೋ ಮಾಡ್ತೀನಿ. ಚಾಲೆಂಜನ್ನು ಸ್ವೀಕರಿಸಿದ್ದಾರೆ, ಮುಂದೆ ಸಹಾಯಕ್ಕೆ ಬನ್ನಿ ಅಂತ ಕೇಳೋಣ. ಹಳ್ಳಿಗಳಿಂದ ಸಂಪರ್ಕಿಸ್ತಾರೆ, ಒಂದಷ್ಟು ಹಳ್ಳಿಗಳು ಸೆಲೆಕ್ಟ್ ಮಾಡಿಕೊಂಡು ನಾವು ಇದನ್ನು ಮಾಡೋಣ. ಒಂದು ಪೂರ್ತಿ ಹಳ್ಳಿ 50 ಕುಟುಂಬ ಇರ್ತಕ್ಕಂಥ ಹಳ್ಳಿ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಲ್ವೇನ್ರಿ. ಸತ್ಯ ಚಿಂತನೆ ತುಂಬ ಮುಖ್ಯ. ಸೊ ಚಾಲೆಂಜ್ ಸ್ವೀಕರಿಸಿಲ್ಲ ಅಂದರೆ ಈ ವಿಡಿಯೋನ ಪ್ರತಿ ಸೋಮವಾರ 9 ವಾರಗಳು ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ಮುಂದೆ ಸ್ವಲ್ಪ ಹೇಳಿ ಚಾಲೆಂಜ್ ಸ್ವೀಕರಿಸಿಲ್ಲ, ನಿಮ್ಮನ್ನು ಕೋಟ್ಯಾಧಿಪತಿ ಮಾಡತಕ್ಕಂಥ ಅನ್ನುವರು ಸ್ವೀಕರಿಸಿಲ್ಲ, ಇನ್ನು ವರ್ಕ್ಶಾಪ್ ಮಾಡೋರು ಚಾಲೆಂಜನ್ನು ಸ್ವೀಕರಿಸಿಲ್ಲ, ಬೇರೆ ಕೊಡೋರು ಚಾಲೆಂಜನ್ನು ಸ್ವೀಕರಿಸಿಲ್ಲ ಅಂತ ಹೇಳಿ 9 ವಾರಗಳು ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಇದನ್ನು ಬಿಟ್ಬಿಡ್ತೀನಿ, ಆಮೇಲೆ ಸಮಾಜಕ್ಕೆ ಬಿಡ್ತೀನಿ. ಅವರು ಚಿಂತನೆ ಮಾಡಿರಿ. ಸತ್ಯದ ಹಾದಿಯನ್ನು ತಿಳಿಯುವುದು ತುಂಬ ಕಷ್ಟ. ಪ್ರಯತ್ನ ಮಾಡೋಣ, ನನ್ನ ಜೊತೆಲಿ ಬನ್ನಿ. ಎಷ್ಟೇ ಕಷ್ಟ ಆಗಲಿ ನಿಮಗೆ ಈ ವಿಡಿಯೋನ ಶೇರ್ ಮಾಡಿ ತಲುಪಲಿ ಅವರಿಗೆ. ಅರ್ಥ ಆಯ್ತಾ? ಥ್ಯಾಂಕ್ ಯು.